Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಸೊ ಇವತ್ತಿನ ರೀಡಿಂಗ್ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ಸೊ ರಿಚ್ ವರ್ಲ್ಡ್ 1132 ನಮ್ಮ ಚಾನಲ್ಗೆ ತುಂಬ ಇರೋದು ವಿಡಿಯೋಸ್ ನೋಡಿ ಇಷ್ಟಪಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡ್ತಿದ್ದೀರಾ ಅಲ್ವಾ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಲ್ವಾ. ಸೊ ಆ ಎಲ್ಲರ ಎನರ್ಜಿಗೆ ಈ ವಿಡಿಯೋ ಕನೆಕ್ಟ್ ಆಗಿರುತ್ತೆ. ಸೊ ವಿಡಿಯೋ ಬಂದಿಲ್ಲ ಓಕೆನಾ. ಸೊ ಸ್ವಲ್ಪ ಜಾಸ್ತಿ ದಿನ ಆಗ್ತಿದೆ ವಿಡಿಯೋ ಮಾಡಿ, ಒಂದು ವಾರ ಮೇಲೆ ಆಗ್ತಿದೆ ಅಲ್ವಾ. ಸೊ ನಾನು ಆಕಾಶಿಕ್ ರೀಡಿಂಗಲ್ಲಿ ತುಂಬ ಬ್ಯುಸಿ ಆಗಿದ್ದೀನಿ, ಅದಕ್ಕೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ಬಟ್ ಈಗ ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಸೊ ನಾವೀಗ ಏನು ಮಾಡ್ಬೋದು, ಟ್ಯಾರೋ ಟ್ರೇಡಿಂಗ್ ವರ್ಕ್ ಮಾಡ್ಬೋದು. ಓಕೆ, ಸೊ ನಿಮಗೆಲ್ಲ ಈಗ ತುಂಬ ಚೆನ್ನಾಗಿ ಅರ್ಥ ಆಗಿರ್ಬೋದು ಯಾರ ಒಂದು ರೀಡಿಂಗ್ ಇದು, ತುಂಬ ಒಂದು ಕನೆಕ್ಷನ್ ಇದೆ ನಮ್ಮ ಚಾನಲ್ಗೂ ನಿಮಗೂ ಅನ್ನುವವರಿಗೆ. ಓಕೆನಾ. ಅಥವಾ ನೀವು ಹೊಸಬ್ರು ನೋಡ್ತಿದ್ರೆ ನಿಮಗೆ ಈ ಚಾನಲ್ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ಬೋದು ಅಲ್ವಾ. ಎಸ್, ನೋಡೋಣ. ನಿಮ್ಮ ಸೊ ತುಂಬ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಿದ್ದೀರಾ. ರಿಲೇಷನ್ಶಿಪ್ ಹಾರ್ಟ್ ಚಕ್ರ ಅದೊಂದು ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಪ್ರೀತಿ ವಿಚಾರ ಅಂದರೆ ಇನ್ನೆಲ್ಲ ಮನಿ, ಹೆಲ್ತ್, ಕೆರಿಯರ್ ಪ್ರತಿಯೊಂದು ಮ್ಯಾಜಿಕಲಿ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನಾವಿವತ್ತು ನಿಮ್ಮ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಜೀವನದ ಒಂದು ರೀಡಿಂಗ್ ಇದಾಗಿರುತ್ತೆ, ಲವ್ ರಿಲೇಷನ್ಶಿಪ್ದು ನೋಡೋಣ. ಎಸ್, ಕ್ಲೋಸ್ ಯುವರ್ ಐಸ್. ವಾವ್, ಓ ಮೈ ಗಾಡ್. ಸೊ ಇನ್ನು ಸ್ಟಾರ್ಟಿಂಗ್ಗೆ 2 ಪಾಸಿಟಿವ್ ಕಾರ್ಡ್ಸ್ ಬಂದಿದೆ ಅಲ್ವಾ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಇದೆ ನಿಮಗೆ ಇವತ್ತು. ವಾವ್, ಇಷ್ಟೊಂದು ಪಾಸಿಟಿವ್ ಎನರ್ಜಿಯಲ್ಲಿದ್ದೀರಾ ಅಂತ ನಾನು ನಿಜವಾಗ್ಲೂ ಗೆಸ್ ಮಾಡಿರಲಿಲ್ಲ. ವಾವ್, ದಿಸ್ ಈಸ್ ಅಮೇಝಿಂಗ್ ಕಾರ್ಡ್ಸ್. ಓಕೆನಾ. ಸೊ ಟ್ಯಾರೋಟಲ್ಲಿರೋ ಬ್ಯೂಟಿಫುಲ್ ಕಾರ್ಡ್ಸ್ ಎಲ್ಲ ನಿಮಗೆ ಬಂದಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇಲ್ಲಿ ನೋಡಿ, ದ ಸನ್ ಕಾರ್ಡ್ ಬಂದಿದೆ. ಸೊ ನಿಮ್ಮಲ್ಲಿ ನಿಮಗೆ ಒಂದು ಡಿವೈನ್ ಎನರ್ಜಿ, ಸನ್ ಎನರ್ಜಿ. ಓಕೆನಾ. ಸೊ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಎನರ್ಜಿ ದೊರೆತಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ ಅಲ್ವಾ. ಸೊ ಯಾಕೋ ಒಂದು ಸಡನ್ ಆಗಿ ನೀವು ತುಂಬ ಏನದು ಒಂದು ಹಕ್ಕಿ ಥರ ಅಲ್ವಾ, ಮನಸ್ಥಿತಿ ತುಂಬ ಹಗುರವಾಗಿದೆ ನಿಮ್ಮ ಮನಸ್ಸು. ಇಲ್ಲಿ ತುಂಬ ಹ್ಯಾಪಿ ಫೀಲ್ ಆಗ್ತಿದ್ದೀರಾ ಅಲ್ವಾ. ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ. ನಿಮ್ಮ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು, ನಿಮ್ಗೆ ಇಷ್ಟ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ತಗೊಂಡು ತಿನ್ನೋದಾಗಿರ್ಬೋದು ಅಲ್ವಾ. ಲೈಫ್ನ ಎಂಜಾಯ್ ಮಾಡೋಣ ಓಕೆನಾ. ಯಾರೋ ಒಬ್ಬಗೋಸ್ಕರ ಬೇಜಾರು ಪಡ್ತಾ ಕುತ್ಕೊಳ್ಳೋದು ಬೇಡ ಅಂತ ಇಲ್ಲಿ ನಿಮ್ಮಲ್ಲಿ ತುಂಬ ಬದಲಾವಣೆ ಬಂದ್ಬಿಟ್ಟಿದೆ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ಅಲ್ವಾ. ಸೊ ನಿಮಗೋಸ್ಕರ ಇಲ್ಲಿ ಡ್ರೆಸ್ಸಸ್ ತಗೊಳ್ತಿದ್ದೀರಾ ಅಲ್ವಾ. ಸೊ ಆಕಾಶ ನೋಡ್ತಿದ್ದೀರಾ ಅಲ್ವಾ. ಪ್ರತಿಯೊಂದು ಬದಲಾಗುತ್ತೆ ಅನ್ನೋ ಹೋಪ್ ಬಂದಿದೆ ನಿಮಗೆ ಇಲ್ಲಿ. ಸದ್ಯದ ಪರಿಸ್ಥಿತಿ ಎಷ್ಟು ಕ್ಲಿಷ್ಟಕರವಾಗಿದ್ರು ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇದ್ರೂ ಇಲ್ಲದೆ ಇದ್ರೂ ಓಕೆನಾ, ನಿಮಗೆ ಯೂನಿವರ್ಸಲ್ ಟ್ರೂತ್ ಅರ್ಥ ಆಗಿದೆ ಇಲ್ಲಿ. ಓಕೆನಾ. ನೀವೊಂದು ಫ್ರೀ ಬರ್ಡ್ ರೀತಿ ಆಗ್ಬಿಟ್ಟಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಇದ್ದಂತಹ ನೋವು, ಕಷ್ಟ, ನಷ್ಟ, ಗಿಲ್ಟ್ ಫೀಲಿಂಗ್ಸ್ ಎಲ್ಲ ದೂರ ಮಾಡಿ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲಿ ಅಂತ ಅಂದ್ಬಿಟ್ಟು. ಓಕೆನಾ. ಸಮಥಿಂಗ್ ನೀವು ಕೆರಿಯರಲ್ಲಿ ಬ್ಯುಸಿ ಆಗಿದ್ದೀರಾ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ವಾವ್, ದಟ್ಸ್ ಗ್ರೇಟ್. ಸೊ ದ ಹೈ ಪ್ರಿಸ್ಟಸ್ ಬಂದಿದೆ. ಸೊ ಸಮಥಿಂಗ್ ಮೆಡಿಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ನಿಮ್ಮದು ಇಲ್ಲಿ ಅಲ್ವಾ. ಸೊ ಹುಣ್ಣಿಮೆಯಿಂದ, ಈ ಮಂತ್ ಹುಣ್ಣಿಮೆ ಇತ್ತಲ್ವಾ, ಅವಾಗಿಂದ ಸ್ವಲ್ಪ ಜಾಸ್ತಿ ಮೆಡಿಟೇಷನ್ ಸ್ಟಾರ್ಟ್ ಆಗಿದೆ. ದ ಯೂನಿವರ್ಸಲ್ ಸೀಕ್ರೆಟ್ ಅಲ್ವಾ, ಅದನ್ನು ತಿಳ್ಕೊಂಡಿದ್ದೀರಾ ನೀವು ಇಲ್ಲಿ ಅಂತ ನೋಡ್ತಿದ್ದೀನಿ. ನೋಡಿ, ಡಿವೈನ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬರ್ತಿದೆ. ಸಮಥಿಂಗ್ ಮಾಲಾಸ್, ಬ್ರಾಸ್ಲೈಟ್ಸ್ ಇಲ್ಲಿ ಬೈ ಮಾಡಿದ್ದೀರಾ. ಸೊ ಥರ್ಡ್ ಐ ಚಕ್ರ ಆಕ್ಟಿವ್ ಆಗಿದೆ ನಿಮ್ಮದು ಓಕೆನಾ. ಸೊ ನಿಮಗೆ ಡೌಟ್ ಇರ್ಬೋದು, ಥರ್ಡ್ ಐ ಚಕ್ರ ಆಕ್ಟಿವ್ ಆಗಿದೆಯೋ ಇಲ್ವೋ ಅಂತ. ಅದು ನಿಮಗೆ ಗೊತ್ತಾಗದೇ ಇರ್ಬೋದು, ಬಟ್ ನಿಮ್ಮ ಸಿಕ್ಸ್ ಸೆನ್ಸ್ ಹಾಗೆ ವರ್ಕ್ ಆಗ್ತಿರುತ್ತೆ ಪ್ರತಿಯೊಂದರಲ್ಲೂ.
ಟೈಮಿಗೆ ಕರೆಕ್ಟಾಗಿ ಯಾವುದು ಯಾವಾಗ ಆಗಬೇಕೋ ಅದು ಆವಾಗ ತಾನಾಗೆ ಎಲ್ಲ ನಿಮಗೆ ಪಾಸಿಟಿವ್ ಆಗಿ ಬದಲಾಗ್ತಿರುತ್ತೆ. ಸೊ ನನಗೆ ಇವತ್ತು ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡುವಂತಹ ಉದ್ದೇಶನೇ ಇರಲಿಲ್ಲ. ಬಟ್ ಇಲ್ಲಿ ನಾನು ಬಂದಿದ್ದು ಒಳ್ಳೇದಾಯ್ತಲ್ವಾ ಅಲ್ವಾ? ನಾನು ಹೀಗೆ ಮಾಡಬಾರ್ದಿತ್ತು, ಹಾಗೆ ಮಾಡಿಬಿಟ್ನಲ್ವಾ? ಹೇಗೆ ಮಾಡಿದೆ ಇದು? ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ? ಸೊ ನೀವು ನಿಮ್ಮ ಸಿಕ್ಸ್ ಸೆನ್ಸ್ ಇಲ್ಲಿ ಆಕ್ಟಿವೇಟ್ ಆಗಿದೆ, ಥರ್ಡ್ ಐ ಚಕ್ರ ಇಲ್ಲಿ ಆಕ್ಟಿವೇಟ್ ಆಗಿದೆ. ಸೊ ಥರ್ಡ್ ಐ ಚಕ್ರ ಅಂದರೆ ಕಣ್ಮುಚ್ಚಿದ ತಕ್ಷಣ ನಿಮ್ಮ ಮುಂದೆ ಇರೋದೆಲ್ಲ ನಿಮಗೆ ಕಣ್ಮುಚ್ಚಿದ್ರು ಕಾಣೋ ರೀತಿ ಅಂತ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಕ್ಟಿವೇಶನ್ ಇರುತ್ತೆ ಥರ್ಡ್ ಐ ಚಕ್ರ. ಓಕೆನಾ? ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಕಾರಣಕ್ಕೆ ನಿಮ್ಮ ಲೈಫ್ ಇಲ್ಲಿ ಹಗುರವಾಗ್ತಿದೆ. ಓಕೆ, ಹೀಲ್ ಆಗ್ತಿದೆ ನಿಮ್ಮ ಲೈಫ್, ಅದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ, ಸೊ ನೀವು ಮೆಡಿಟೇಷನಲ್ಲಿ ಗುರುಗಳ ಅಲ್ಲ, ಪ್ರೋ ಅಲ್ಲ, ಪ್ರೊಫೆಸರ್ ಅಲ್ಲ, ಬಟ್ ಅದರಿಂದ ನಿಮಗೆ ಭಾರಿ ಮನಿ ಎಲ್ಲಿ ಸಿಗ್ತಾ ಇಲ್ಲ, ಬಟ್ ನೀವು ಹ್ಯಾಪಿ ಇದ್ದೀರಾ ಇದರಲ್ಲಿ. ಓಕೆನಾ? ನನಗೆ ಇನ್ನೂ ಏನು ಅನ್ನಿಸ್ತಿದೆ ಇಲ್ಲಿ ಅಂದರೆ, ಪದೇ ಪದೇ ನಿಮ್ಮ ಭವಿಷ್ಯದ ಬಗ್ಗೆ ಟ್ಯಾರೋಟಲ್ಲಿ, ಆಸ್ಟ್ರೋದಲ್ಲಿ, ನ್ಯೂಮ್ರೋದಲ್ಲಿ, ಓಕೆನಾ, ಪಾಮಿಸ್ಟ್ರಿಯಲ್ಲಿ, ಆಕಾಶಿಕಲ್ಲಿ ಟೆಸ್ಟ್ ಮಾಡ್ಕೊಳ್ಳೋದು, ನೋಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಅದನ್ನು ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಇಲ್ಲಿ ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ರಿವರ್ಸ್ ಬಂದಿದೆ. ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಸೊ ಇಷ್ಟು ದಿನ ನಿಮ್ಮ ಲೈಫ್ ಪಾಸ್ ಆಗಿತ್ತು ಅಲ್ವಾ? ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಜೀವನದಲ್ಲಿ ಅಲ್ವಾ? ಮುಂದೇನು ಫ್ಯೂಚರ್ ಏನಿರುತ್ತೆ, ತುಂಬ ಕನ್ಫ್ಯೂಷನ್ಸ್ ಇರ್ತಾ ಇತ್ತು, ನಿಮಗೆ ಕ್ಲಾರಿಟಿನೇ ಇರ್ತಾ ಇರಲಿಲ್ಲ. ಅವಳು ಮತ್ತೆ ಬರ್ತಾಳೆ, ಅವನು ಮತ್ತೆ ಬರ್ತಾನೆ, ಅವರಿಬ್ರು ದೂರ ಆಗ್ತಾರೆ ಅಲ್ವಾ? ಇದೆಲ್ಲ ಸಾಧ್ಯ ಅಂತ ಗೊತ್ತಿದೆ, ಬಟ್ ಹೇಗೆ ಸಾಧ್ಯ ಅಲ್ವಾ? ಸನ್ ಎನರ್ಜಿನ ರಿವರ್ಸ್ ಆಗಿ ಪಡ್ಕೊಳ್ತಾ ಇರೋದು. ಆ ಪ್ರೀತಿ ನಿಮ್ಮದೇ, ಆ ವ್ಯಕ್ತಿ ನಿಮ್ಮದೇ, ಆ ಜಾಬ್ ನಿಮ್ಮದೇ, ನಿಮ್ಮ ಸೋಲ್ ಪರ್ಪಸ್ ನಿಮಗೆ ಗೊತ್ತು, ಬಟ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಸೊ ರಿವರ್ಸ್ ಆಗಿ ತಗೊಳ್ತಿದ್ರಿ. ಎಲ್ಲ ಕಣ್ಮುಂದೆನೇ ಇದೆ ಊಟ, ಬಟ್ ಊಟ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಓಕೆನಾ? ಆ ರೀತಿ ನಿಮಗೆ ನೆಮ್ಮದಿ ಇಲ್ಲ, ಆ ರೀತಿ. ಓಕೆನಾ? ಆ ರೀತಿ ಇತ್ತು, ಬಟ್ ಇದು ರಿವರ್ಸ್ ಬಂದಿದೆ. ನಿಮ್ಮ ಪಾಸ್ ಏನಿದೆ, ನಿಮ್ಮ ಸೈಲೆನ್ಸ್ ಲವ್ ಏನಿದೆ, ನೋ ಕಮ್ಯುನಿಕೇಷನ್ ಏನಿದೆ, ಅದರಿಂದ ಹೊರ ಬಂದಿದ್ದೀರಾ, ಬರ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಹ್ಯಾಂಗ್ ಆಗಿರೋದಿಲ್ಲ ನೀವು ಇನ್ಮೇಲೆ, ಫ್ರೀ ಬರ್ಡ್ ಆಗಿದ್ದೀರಾ. ಇವು ರಿವರ್ಸ್ ಬಂದಿದೆ. ಸನ್ ಎನರ್ಜಿ ಪೂರ್ತಿ ನಿಮಗೆ ಬಂದಿದೆ. ಓಕೆನಾ? ಸೊ ನಿಮ್ಮ ತಂದೆಯ ಬ್ಲೆಸ್ಸಿಂಗ್ಸ್, ಸನ್ ಎನರ್ಜಿ ಬ್ಲೆಸ್ಸಿಂಗ್ಸ್, ಸೂರ್ಯನ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಂಡಲಿ ಸ್ಥಿತಿಗ್ರಹ ಅಂದರೆ ಏನದು ಕುಂಡಲಿಯಲ್ಲಿ ಸೂರ್ಯ ಒಂದು ಎನರ್ಜಿ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿ ನಿಮ್ಮ ಜೀವನದ ಮೇಲೆ ಈಗ ಸಂಪೂರ್ಣವಾಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ಪೇಜ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ? ಸೀಸ್ ಹಾರ್ಟ್ ಸಿಂಬಲ್ ಇದೆ ಇಲ್ಲಿ ಅಲ್ವಾ? ನಿಮ್ಮ ಪ್ರೀತಿ ನಿಮಗೆ ಅರ್ಥ ಆಗ್ತಿದೆ ಇಲ್ಲಿ. ಓಕೆನಾ? ನಿಮ್ಮ ಪ್ರೀತಿ ಹೊಸ ಸರ್ಪ್ರೈಸಸ್ ನಿಮಗೆ ಇಲ್ಲಿ. ಓಕೆನಾ? ಪಾಸಿಟಿವ್ ರೆಸ್ಪಾನ್ಸ್ ಇಲ್ಲಿ. ಓಕೆನಾ? ಕಾಲ್ಸ್ ಇಲ್ಲಿ. ಓಕೆನಾ? ಈ ದ್ವೇಷ ಕಿತ್ತಾಡಿದ್ದು ಅದೆಲ್ಲ ಸ್ಟಾಪ್ ಆಯಿತು, ಇಷ್ಟು ದಿನ ಇದ್ದಿದ್ದು. ಓಕೆನಾ? ಅಂದರೆ ಮತ್ತೆ ಸ್ಟಾರ್ಟ್ ಆಯ್ತಾ ಈ ಪ್ರೀತಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ವಾ? ಇವ್ರು ನನ್ನ ಪರವಾಗಿ ಬಂದೇ ಬಿಡ್ತಾ ಇದ್ದಾರಲ್ವಾ ಅನ್ನೋ ಒಂದಿದು. ಓಕೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಸಮಥಿಂಗ್ ನ್ಯೂ ಬಿಗಿನಿಂಗ್ ನಿಮ್ಮ ಪ್ರೀತಿ ವಿಚಾರದಲ್ಲಿ. ನನ್ನಲ್ಲಿ ಇಂಥ ಒಂದು ಬದಲಾವಣೆ ಬಂದರೆ ನನಗೆ ಇಷ್ಟೆಲ್ಲ ಅವಕಾಶಗಳು ಬರುತ್ತಾ ಯೂನಿವರ್ಸಲ್ಲಿ ಅಂತ ಒಂದು ನೀವೇ ಥಿಂಕ್ ಮಾಡ್ತಿದ್ದೀರಾ. ಹಾರ್ಟ್ ಚಕ್ರ ಇಲ್ಲಿ ಫ್ಲಾಶ್ ಆಗ್ತಿದೆ ನೋಡಿ. ಸಂಪೂರ್ಣವಾಗಿ ನೀವು ಬದಲಾಗ್ತೀರಾ ಅಂತ ಇಲ್ಲಿ ಬಂದಿದೆ. ಇಲ್ಲಿ ನೋಡಿ, ಟೂ ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಸ್ಯಾಟ್ರನ್ನ ಪ್ರಭಾವ ನಿಮ್ಮಿಂದ ದೂರ ಹೋಗಿದೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಕಣ್ಗೆ ಇಲ್ಲಿ ಬಟ್ಟೆ ಕಟ್ಟಿದ್ದಾರೆ. ಸೊ ತುಂಬ ಕನ್ಫ್ಯೂಷನಲ್ಲಿ ಇದ್ರು. ಇಲ್ಲಿ ನೋಡಿ, ನಿಮಗೆ ತಕ್ಕಡಿ ಸಿಂಬಲ್ ಇರ್ಬೋದು, ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಲೈಫು ಅಲ್ವಾ? ಕಪ್ಪು ದಾರ ಇದೆ ನಿಮಗೆ ಇಲ್ಲಿ ಅಲ್ವಾ? ಸೊ ಇವೆಲ್ಲದ್ರಿಂದನೂ ನಿಮಗೆ ಹೊರಗಡೆ ಬರುವಂತಹ ಒಂದು ಟೈಮ್ ಬಂದ್ಬಿಟ್ಟಿದೆ, ಅಥವಾ ನೀವು ಆಲ್ರೆಡಿ ಬಂದಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಕನ್ಫ್ಯೂಷನ್ ನಂತರ ಕ್ಲಾರಿಟಿಗೆ ಬಂದಿದ್ದೀರಾ. ನೀವು ಹೇಗೆ ಬದಲಾಗಿದ್ದೀರಾ ಅಂದರೆ, ಆ ವ್ಯಕ್ತಿ ಇಲ್ದೇನೂ ನೀವು ಜೀವನ ನಡೆಸೋ ಅಂಥದ್ದು, ಅವರ ಬಗ್ಗೆ ನೀವು ಲೆಟ್ ಗೋ ಮಾಡ್ತಿದ್ದೀರಾ, ಅವರ ಫೀಲಿಂಗ್ಸ್ನ, ಅವರ ಎಮೋಷನ್ಸ್ನ, ಅವರ ಬಗ್ಗೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದ್ದನ್ನ ಎಲ್ಲ ಬಿಟ್ಬಿಟ್ಟು, ಕನ್ಫ್ಯೂಷನ್ಸ್ನ ಬಿಟ್ಬಿಟ್ಟು, ಆಗೋದಾಗುತ್ತೆ, ಬರೋರು ಬರ್ತಾರೆ, ಏನಿದ್ರು ಏನದು ಕರ್ಮ ಏನು ಬರ್ದಿದೆಯೋ ಅದೇ ನಡೆಯುತ್ತೆ, ಆ ರೀತಿ ಡಿಸಿಷನ್ ಮಾಡಿಕೊಂಡು ಸದ್ಯಕ್ಕೆ ನೀವು ಡಿಪ್ರೆಷನ್, ಸ್ಟ್ರೆಸ್, ನೋವಿಂದ ಮಾತ್ರ ಹೊರಗಡೆ ಬಂದಿರೋದು ಇಲ್ಲಿ ಕನ್ಫರ್ಮ್ ಆಗಿ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ಇಲ್ಲಿ ನೀವು ನಿಮ್ಮ ಪ್ರೀತಿ ಒಂದು ಸರ್ಕಲ್ನ ಮ್ಯಾಜಿಕ್ ಮಾಡ್ಕೊಳ್ಳೋದ್ರಲ್ಲಿ ಓಕೆನಾ ವಿಫಲರಾಗಿದ್ರಿ ಅಲ್ವಾ? ಅದನ್ನು ನಾವಿಲ್ಲಿ ನೋಡ್ಬೋದು. ಅದನ್ನು ಏನು ಮಾಡಿದ್ದೀರಾ,
ಎಷ್ಟೋ ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ರು ಇದು ಬದಲಾಗ್ತಿಲ್ಲ ಅನ್ನೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಲ್ವಾ? ಈ ಕ್ಷಣದಲ್ಲೇ ಅವಾಗ ಯಾವಾಗೋ 1-2 ವರ್ಷಕ್ಕೋ, 1-6 ತಿಂಗಳಿಗೋ ಆಗೋ ರಿಯೂನಿಯನ್, ಅಥವಾ ಅವಳು ನಮ್ಮ ಜೊತೆ ಬರೋದು, ಅವನು ನಮ್ಮ ಜೊತೆ ಬರೋದು, ನಮ್ಮಿಬ್ಬರ ಮದುವೆ ಆಗೋದು, ಅದೆಲ್ಲ ಈಗಲೇ ಆಗಬೇಕು. ಓಕೆನಾ? ಶಾರ್ಟ್ ಕಟ್ ಅಲ್ಲಿ ಆಗ್ಬಿಡ್ಬೇಕು. ಕರ್ಮ ಒಂದಿಷ್ಟು ದಿನ ನೀವು ಇಷ್ಟೊಂದು ನೋವು ತಿಂದಿರಬೇಕು ಈ ಕರ್ಮದಲ್ಲಿ ಅಲ್ವಾ? ಅವಾಗೆ ಆ ಕರ್ಮ ಒಂದು ಸ್ಯಾಟಿಸ್ಫೈ ಆಗಿ ಕಂಪ್ಲೀಟ್ ಆಗಿ ನಿಮ್ಗೆ ಹೊಸ ದಿನಗಳು ಬರೋದು. ನಿಮ್ಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಯಾಕಂದ್ರೆ ನಿಮ್ಗೆ ಫ್ಯೂಚರ್ ಗೊತ್ತಾಗ್ಬಿಟ್ಟಿದೆ ಅಲ್ವಾ? ಸೊ ನೀವು ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ಶಾರ್ಟ್ ಕಟ್ಸ್ನ ಹುಡುಕ್ತಾ ಇದ್ದೀರಾ. ಅದ್ಯಾವುದು ಸಾಧ್ಯ ಆಗಿರ್ಲಿಲ್ಲ ಜೀವನದಲ್ಲಿ. ಅದಕ್ಕೆ ನೋಡಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಈಗ ಅನ್ಕೊಂಡಿದ ತಕ್ಷಣ ಹಾಗೆ ಎಲ್ಲ ಬದಲಾಗೋದಿಲ್ಲ. ಚಿಟಿಕೆ ಹೊಡೆದಿದ ತಕ್ಷಣ ನಾವು ಅನುಭವಿಸಬೇಕಾದಂತಹ ಪೇನ್, ಕರ್ಮ ಡಿಲೀಟ್ ಆಗ್ಬಿಟ್ಟು ಟಕ್ ಅಂತ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗೋದಿಲ್ಲ ಲೈಫ್ ಅನ್ನೋದು ಒಂದು ಸೀಕ್ರೆಟ್ನ ನೀವು ತಿಳ್ಕೊಂಡಿದ್ದೀರಾ. ಸ್ಟೆಪ್ ಬೈ ಸ್ಟೆಪ್ ವೆಯ್ಟ್ ಮಾಡೋ ಪೇಷನ್ಸ್ ಬಂದಿದೆ ನಿಮಗೆ, ಬಿಕಾಸ್ ನೀವು ಮೆಡಿಟೇಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮನ್ನೇ ನೀವು ಅರ್ಥ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದ್ದೀರಾ. ಸೊ ಮೆಡಿಟೇಷನ್ ಅಂದ್ರೆ ತುಂಬ ಸಿನ್ಸಿಯರ್ ಆಗಿ ಕುತ್ಕೊಂಡು ಸೊ ಟ್ರಾನ್ಸ್ಗೆ ಹೋಗಿ ಎಲ್ಲ ನೋಡ್ಕೊಂಬರೋದು ಅಷ್ಟುವರೆಗೂ ಅಲ್ಲ. ಓಕೆನಾ? ಸೊ ಪಾಸಿಟಿವಿಟಿ ನಿಮಗೆ, ನೀವು ಒಂದು ಸಮಾಧಾನವಾದಂತಹ ಮನಸ್ಥಿತಿ ಹೊಂದಿರೋದೇ ಒಂದು ಮೆಡಿಟೇಷನ್ ಆಗಿರ್ಬೋದು. ನೀವು ನಿದ್ದೆ ಹೋಗೋಕ್ಕೂ ಮೊದಲು ಅಳ್ದಿರಾ, ಕೋಪ ಮಾಡ್ಕೊಳ್ತೀರಾ, ಬೇಜಾರು ಮಾಡ್ದಿರಾ, ಈ ಜೀವನದ ಮೇಲೆ ಜಿಗುಪ್ಸೆ ಹೊಂದಿರಾ, ಸಮಾಧಾನವಾಗಿ ಜೀವನ ಅಂದ್ರೆ ನಿದ್ದೆ ಮಾಡುವಂಥದ್ದು, ಅದು ಕೂಲ್ ಆಗಿದ್ದೀರಾ ಅಲ್ವಾ? ನೀವು ಮಲ್ಗೋಕ್ಕೂ ಮೊದಲು ಒಂದು ನಿಮಿಷ ಹಿಂದೆ ಎದ್ದ ತಕ್ಷಣ ನೀವು ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅಲ್ವಾ? ಬೇಜಾರು ಪಡೋ ಮೈಂಡ್ ಸೆಟ್ ಇಲ್ಲ ಅಲ್ವಾ? ಅದೇ ಸೀಕ್ರೆಟ್ ನೋಡಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೈಫ್ ಇಲ್ಲಿ ಬದಲಾಗ್ತಿದೆ. ದ ಹೇರೋಪೆಂಟ್ ಕಾರ್ಡ್ ಬಂದಿದೆ ಇಲ್ಲಿ. ನಗೀತಿದ್ದಾರೆ ಈ ವ್ಯಕ್ತಿ ಅಲ್ವಾ? ಸೊ ಹಾರ್ಟ್ ಚಕ್ರ ಮೇಲೆ ಇಲ್ಲಿ ನೋಡಿ ಒಂದು ಸಿಂಬಲ್ ಇದೆ ಅಲ್ವಾ? ಸೊ ತಿಳ್ಕೊಂಡಿದ್ದಾರೆ ಪ್ರೀತಿ ಅಂದ್ರೆ ಏನು, ಯೂನಿವರ್ಸ್ ಅಂದ್ರೆ ಏನು, ಪ್ರತಿಯೊಂದು ಬದಲಾಗಿ ನನ್ಗೆ ಒಳ್ಳೆ ದಿನಗಳು ಬರ್ತಿದಾವೆ ಅನ್ನೋದು ಮಾತ್ರ ಇಲ್ಲಿ ಕನ್ಫರ್ಮ್ ಆಗಿ ನೀವು ಕಂಡಿಡ್ದಿರೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮತ್ತಷ್ಟು ಕಾರ್ಡ್ಸ್ ನ ನೋಡ್ತೀನಿ. ವಾವ್, ವಾವ್. ಸೊ ಲಾಸ್ಟ್ ಕಾರ್ಡ್ ಯಾವ ಒಂದು ಮೆಸೇಜ್ ಇದೆ, ಸ್ಟಾರ್ ಕಾರ್ಡ್ ಇದೆ. ಓಕೆ, ಸೊ ಇಲ್ಲಿ ನೀವು ಓ ಮೈ ಗಾಡ್ ಲವರ್ ಕಾರ್ಡ್ ಕೂಡ ಬಂದಿದೆ. ಸೊ ಫ್ಯಾಮಿಲಿ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆನಾ? ಸದ್ಯದ ಪರಿಸ್ಥಿತಿಯಲ್ಲಿ ಈ ಒಂದು ಸೀನ್ ನಿಮ್ಮ ಲೈಫಲ್ಲಿ ಲೇಟ್ ಆಗ್ತಿದೆ. 10 more months ಆಗ್ಬೋದು, 10 days ಆಗ್ಬೋದು, ಅಥವಾ ಅಕ್ಟೋಬರಲ್ಲಿ ಆಗ್ಬೋದು. ಓಕೆ, ಅಕ್ಟೋಬರ್ವರೆಗೂ ನಿಮ್ಮ ಈ ಪ್ರೀತಿ ರಿಲೇಶನ್ಶಿಪ್ ಅಷ್ಟು ಹ್ಯಾಪಿಯಾಗಿ ಇಲ್ಲದೆ ಇರ್ಬೋದು. ಓಕೆ, ಸೊ ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ ಇಲ್ಲಿ. ದೇವಿ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಓಕೆನಾ? ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ ನಿಮ್ಮ ಲೈಫಲ್ಲಿ. ನೀವು ಅನ್ಕೊಳ್ತಿರೋ ಪಾರ್ಟ್ನರ್ ಇಂದ ಆಗಿರ್ಬೋದು, ನೀವು ಇಷ್ಟು ದಿನ ಪ್ರೆಗ್ನೆನ್ಸಿಗಾಗಿ ವೆಯ್ಟ್ ಮಾಡ್ತಿದ್ರೆ ಮತ್ತೊಂದು ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ? ಅದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ತುಂಬಾ ಒಳ್ಳೆ ಕಾರ್ಡ್ ಇದು. ಓಕೆನಾ? ಫುಲ್ ಮೂನ್ ಇದೆ ಅಲ್ವಾ? ಫುಲ್ ಮೂನ್ ಎನರ್ಜಿ ನಿಮಗೆ ಬ್ಲೆಸ್ ಮಾಡ್ತಿದೆ ಇಲ್ಲಿ. ಅದನ್ನ ನಾವು ಇವತ್ತು ನೋಡ್ಬೋದು. ಸೊ ಕ್ವಿಕ್ ಆಗಿ ನೀವು ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಫ್ಕೋರ್ಸ್. ಓಕೆ, ಬಟ್ ಸೊ ಕ್ವಿಕ್ ಆಗಿ ಎಲ್ಲ ಬದಲಾಗಬೇಕು ಅನ್ಕೊಂಡ ಪ್ರತಿ ಸಾರಿ ದ ಸ್ಟಾರ್ ಇಲ್ಲಿ ರಿವರ್ಸ್ ಬಂದಿದೆ. ಅಂದ್ರೆ ನಿಮ್ಮ ಕೆರಿಯರ್ ಬಗ್ಗೆ, ಮನಿ ಬಗ್ಗೆ ಅಲ್ವಾ? ನಿಮ್ಮ ನಿಮ್ಮ ಡಿವೈನ್ ಪವರ್, ನಿಮ್ಮ ಸೋಲ್ ಪವರ್ ಪ್ರತಿಯೊಂದು ಇಲ್ಲಿ ಕುಗ್ತಿದೆ ಅಲ್ವಾ? ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂಡ್ ದ ಲವರ್ ಕಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ನೋಡ್ಬೋದು ನೀವು. ತುಂಬಾ ಕಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ, ಸೊ ಇದು ಒಂದು ಎಚ್ಚರಿಕೆ ಅಂತಾನು ಹೇಳ್ಬೋದು. ಓಕೆನಾ? ಸೊ ನೋಡಿ, ರೆಡ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ವಾ? ಸಮ್ ಟ್ಯಾಟೋಸ್ ಅಲ್ವಾ? ಇದೊಂದು ನಿಮ್ದು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥದ್ದು. ನಿಮ್ಮ ಸೋಲ್ ಚೂಸ್ ಮಾಡಿರುವ ಪರ್ಸನ್ ಇದು. ಸಂಪೂರ್ಣ ಪ್ರೀತಿ ನಿಮಗೆ ಸಿಗುವಂತಹ ಟೈಮ್. ನಿಮ್ಮ ಪ್ರೀತಿ ನೀವು ಸಿಗುವಂತಹ ಟೈಮ್ಗೆ ನೀವೇನ್ ಮಾಡ್ತೀರಾ, ಮತ್ತೆ ರಿವರ್ಸ್ ಹೊಡಿತೀರಾ ನೀವು. ಅಂದ್ರೆ ಸೊ ನೀವು ಈಗ ನೋವು ತಿಂತಾ ಇರೋ ವ್ಯಕ್ತಿಗೆ ಪ್ರೀತಿ ಮಾಡ್ತಿರೋರು ಬಂದು ಜೊತೆಲಿದ್ರೆ ತುಂಬಾ ಖುಷಿ ಆಗುತ್ತೆ. ನೀವು ಬದಲಾಗಿದ್ದೀರಾ, ನೀವು ತುಂಬಾ ಪವರ್ಫುಲ್ ಆಗಿದ್ದೀರಾ, ಸ್ಟ್ರಾಂಗ್ ಆಗಿದ್ದೀರಾ ಈಗ. ಸೊ ಈಗ ಈ ಒಂದು ಖುಷಿಯಲ್ಲಿ ನಿಮ್ಮ ಪಾರ್ಟ್ನರ್ ಸೋತು, ಯೂನಿವರ್ಸ್ ಸೋತು, ನಿಮ್ಮ ಪ್ರೀತಿ ನಿಮ್ಮ ಬಳಿಗೆ ಬಂದ ಸಂದರ್ಭದಲ್ಲಿ ನೀವು ಅದನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ? ನೀವು ಕಲ್ತು ಬಿಟ್ಟಿದ್ದೀರಾ ಒಂಟಿಯಾಗಿ ಬದುಕೋದನ್ನ. ಓಕೆನಾ? ನೀವು ಅವಾಯ್ಡ್ ಮಾಡೋ ಚಾನ್ಸಸ್ ಇದೆ. ಆಗ ಏನಾಗುತ್ತೆ, ಮತ್ತೆ ಕನ್ಫ್ಯೂಷನ್ಸ್ಗೆ ಬರಬೇಕಾಗಿರುತ್ತೆ, ಮತ್ತೆ ಹ್ಯಾಂಗ್ ಆಗಬೇಕಾಗಿರುತ್ತೆ ಇಲ್ಲಿ. ಓಕೆ ಓಕೆ, ಸೊ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ? ಲವರ್ ಕಾರ್ಡ್ ಸ್ಟ್ರೈಟ್ ಆಗಿ ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ಇರಲಿ ಅಂತ ಅಂದ್ಬಿಟ್ಟು ನಿಮ್ಮನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಪಾರ್ಟ್ನರ್ ನಿಮ್ಮ ಬಳಿ ಬರೋ ಹಾಗೆ ಮಾಡಿ
ಕೆಲವೊಂದು ಕನ್ಫ್ಯೂಷನ್ಸ್ನ ಕೊಟ್ಟು ಅವನ್ನ ನೀವು ಪಡ್ಕೊಳ್ತೀರಾ ಅಥವಾ ದೂರ ಮಾಡ್ತೀರಾ ಅನ್ನೋ ಒಂದು ಚಾನ್ಸ್ನ ನಿಮಗೆ ಯೂನಿವರ್ಸ್ ಕೊಡುವಂಥ ದಿನಗಳನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಆಫ್ಟರ್ ಜೂನ್ ಜುಲೈನ ನಂತರ ಓಕೆನಾ ಎನರ್ಜೀಸು ತುಂಬ ಚೆನ್ನಾಗಿ ಬದಲಾಗ್ತವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್. ನಿಮಗೆ ಇಂಡಿವಿಜುವಲಿ ಪರ್ಸ್ನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಟ್ಯಾರೋ ರೀಡಿಂಗ್ ಅಂತ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.